ಸಾಯಿಲ್ಲ ಮತ್ತೆ ಜೋರಾಯ್ತು. ಮ್ಯಾಗಿಗೆ ಸ್ವಲ್ಪ ನೀರು ಜಾಸ್ತಿ ಆಗೋಯ್ತು, ತಂಬಳಿ ಸಾರದಾಗಿದೆ. ಕೊಳಚು ಹೋಗಿ. ಆಲ್ ರೈಟ್ ಗೈಸ್, ಈ ವಿಡಿಯೋದಲ್ಲಿ ನೋಡೋಣ ಛತ್ರಿ ಇಲ್ಲದೆ ಮಳೆಯಲ್ಲಿ ಎಷ್ಟೋ ತನಕ ಇರ್ಬೋದಂತ. ಬನ್ನಿ ವಿಡಿಯೋ ಶುರು ಮಾಡೋಣ. ಈಗ ಛತ್ರಿ ನಮ್ಮ ಹತ್ರ ಇಲ್ಲ, ನಿಜವಾದ ಆಟ ಈಗಿಂದ ಶುರು. ಈ ಮಳೆಯಲ್ಲಿ ಬೈಕಲ್ಲಿ ಡ್ರಿಫ್ಟ್ ಕೂಡ ಒಂದ್ಸಲ ಮಾಡಿ ನೋಡೋಣ. ಸ್ವಲ್ಪ ಹೇಳ್ಕೋಣ. ಪಕ್ಕ ಮಳೆ ಬರುತ್ತೆ, ಗಾಳಿ ಬೀಸ್ತಾ ಇದೆ. ನರಪೇಟೆ ತರ ಮಳೆಯಲ್ಲಿ ಹತ್ತಿರೋದು ಗುರು. ಮಳೆ ತುಂಬಾ ಜೋರಾಗಿ ಬರ್ತಿದೆ. ಸ್ವಲ್ಪ ಹೊತ್ತು ಮಳೆಯಲ್ಲಿ ವಾಕ್ ಮಾಡ್ತೇನೆ. ಬಟ್ಟೆ ಎಲ್ಲ ಒದ್ದೆ. ಇದೇ ಮಳೆಯಲ್ಲಿ ನಮ್ಮೂರು ಬೆಟ್ಟನ್ ಸಹ ಹತ್ತಿ ನಾನು ಇಳಿತೇನೆ. ದಾರಿಲಿ ಹೋಗ್ತಾ ಈ ಪ್ಲಾಸ್ಟಿಕ್ ಅನ್ನು ನೋಡಿದೆ. ನನ್ನ ಹತ್ರ ಆಗ್ಲಿಲ್ಲ ಅಂತ ನಾನು ಕ್ಯಾಮ್ರಾಮನ್ ಟ್ರೈ ಮಾಡ್ತಿದ್ದೆ. ಇದೇ ನಮ್ ದೋಣಿ. ಹತ್ರ ತಗೊಂಡು ತೋರಿಸ್ತೀನಿ ಸರ್. ಪ್ಲಾಸ್ಟಿಕ್ ಅನ್ನ ನೀರಲ್ಲಿ ಹೋಗಿಬಾರ್ದು. ಮಳೆ ಹೋಯ್ತು. ಎಷ್ಟು ಮೀನು ಹಿಡಿಬೋದು ಅಂತ ನೋಡುವ. ಕಲ್ಲದಲ್ಲಿ ಹಾರ್ಬೇಡ ಅಲ್ವಾ? ತಲೆಗಿಲಿ ಉಡ್ಕೊಳೋ ಮರ್ಯ. ತಗ ಚಪ್ಪಲ್ ಹಾಕೊಂಡು ಮಾತ್ರ ಮೀಸಾಡ್ಬಾರ್ದು. ನಾವೀಗ ತುದಿಯಲ್ಲಿದ್ದೀವಿ. ಎಲ್ಲಿ ಸಿಗಾಕೊಂಡಿದೆ ಗುಂಡು? ಎಲ್ಲ ಬೀಳುದಿಲ್ಲ. ಬಿದ್ರೆ ಕೆಳಗೆ ನೋಡಿದ್ರೆ ತಲೆ ತಿರುಗ್ತದೆ ಅಂದೆ. ಕೊಲ್ವೇನ್ ಬಿದ್ದು ಪಿಚ್ಚು ಹೊಡೆದು ನೀರಿಗೆ ಬಿಡುವೆ ಅಂದೆ ನಾನು. ಯಪ್ಪ ಮತ್ತೆ ಯಾವ್ದು ಮುಳ್ಳು ಸಿಗಾಕಂತಲ್ಲ ಮರೆಯಲ್ಲಿ. ಪೀಕೆಸ್ಟ್ ಪಾಯಿಂಟ್ ಹೇಳ್ಬೇಕು ಅಂದ್ರೆ ಹೇಗದೆ ನೋಡಿ. ಅಕ್ಕಪಕ್ಕ ಮುಳ್ಳೆ ರಾಶಿ. ಅಕ್ಕಪಕ್ಕ ಮುಳ್ಳೆ ಇದೆ. ಅಕ್ಕಪಕ್ಕ ಮುಳ್ಳು ಸರಿ ಹೇಳ್ತುಕೊಂಡು ಆ ಕ್ಯಾಮ್ರದ ತೋರ್ಸವನ. ಸಾಯಿಲ್ಲ ಒಳ್ಳ ಸಾಯಿಲ್ಲಪ್ಪ. ರೆಕಾರ್ಡ್ ಮಾಡಿದ್ಯಲ್ಲ. ರೆಕಾರ್ಡ್ ಆಗೋದು ಸಾಯಿಲ್ಲ ಮರ್ಯ. ಸಿಕ್ಕಾಪಟ್ಟೆ ಹೆದರಿಕೆ ಹತ್ತಿಕೊಂಡು ತಗೋಬತ್ತ. ಸಿಕ್ಕಾಪಟ್ಟೆ ಹೆದರಿಕೆ ಹತ್ತದಲ್ಲ ಗುಂಡು. ನಿಲ್ಲಕ್ಕಾಗೋದಿಲ್ಲ. ಬಾಯ್ ತುದಿಗೆ ನಿಂತ್ಕೊಳ್ಳೋ. ತುದಿಗೆ ಅಡಿಗೆ ಮಾಡೋಕ್ಕೆ ಬೇಕಾಗಿರೋ ಸಾಮಾನೆಲ್ಲ ಚೀಲದಲ್ಲೇ ಇದೆ. ಬೆಟ್ಟಕ್ಕೆ ಹೋಗಿ ಒಲೆ ಹೂಡೋದು ಮಾತ್ರ ಬಾಕಿ ಇದೆ. ಫಿಲ್ಟರೇ ಬೇಡ, ನೇಚರ್ ಮಾಡಿರೋ ಫಿಲ್ಟರ್ ನೀರಿದು. ಇದನ್ನು ಕುಡಿಲೂಬಹುದು. ಫ್ರೆಶ್ ವಾಟರ್. ಮಣ್ಣು ಬದೇನ ಸಾಯಿಲ್ಲಪ್ಪ. ಫ್ರೆಶ್ ವಾಟರನ್ನು ತೊಗೊಂಡು ಹೋಗ್ತಿದ್ವಿ. ನಮ್ಮ ಕ್ಯಾಮ್ರಾಮ್ಯಾನ್ ಸಹ ಅಲ್ಲಿದ್ದಾನೆ. ಎಲ್ಲೋತ್ತೀಯ? ಹಿಂಗೆ ಹೋಗೋನೆ? ಇಲ್ಲೋಗೋಣ. ನಿಜ ಹೇಳಬೇಕಂದ್ರೆ ಅಡುಗೆ ನನ್ನ ಹತ್ರ ಮಾಡೋಕೆ ಬರೋದಿಲ್ಲ. ಬರೀ ಮ್ಯಾಗಿ ಮಾಡ್ತೀನಿ ಅಷ್ಟೇ. 2 ಕಲ್ಲು ಹಾಕಿಲ್ಲ ಕಲ್ಲು ಸಿಗ್ತದೆ. ಮೊದಲನೇ ಕಲ್ಲು ಎತ್ತಿದ್ದೀವಿ. ಅಜ್ಜಿ ಅದನ್ನು ಮರೆಯ ಇದು ಕಣಕ್ಕೆ ಮಾಳಿ ಕೊರಗೊಜ್ಜಿ ಅದನ್ನು ಮರೆಯ ನೀರು ಕುಡ್ಕೊಳ್ಳೋದು. ನಮಗೆ ಬೇಕಾಗಿರೋದು 3 ಕಲ್ಲು, ಅದರಲ್ಲಿ ಇದು ಒಂದು. ಜಾಸ್ತಿ ಒಜ್ಜೆದೇನು ಸೊಕ್ಕಸೆ. ನಾನು ಜಾಸ್ತಿ ದೊಡ್ಡ ಕಲ್ಲು ಎತ್ತಲ್ಲ, ಯಾಕಂದ್ರೆ ನಾನು ಜಾಸ್ತಿ ಆಳ್ಸಿ. ಈಗ ನಮ್ಮ ಒಲೆ ರೆಡಿ. ಮಸ್ತಾಗಿ ಒಂದು ತಪ್ಪಲಿ ಇಟ್ಟು ನೋಡುವಲ್ಲ. ಹೋಗ್ತದ್ಯಾ? ಅದೇ ತಪ್ಪಲಿ. ಒಲೆ ದೊಡ್ಡಾಗೋಯ್ತಲ್ಲ. ಒಲೆನೂ ರೆಡಿ ಆಯಿತು, ಪಾತ್ರೆನೂ ಇಟ್ಟಾಯಿತು. ಬೆಂಕಿ ಹಚ್ಚೋದಕ್ಕೆ ಕಟ್ಟಿಗೆ ಬೇಕು. ಕಟ್ಟಿಗೆ ತರೋಕ್ಕೆ ನಾವೀಗ ಹೋಗೋಣ. ಕಟ್ಟಿಗೆ ಎಲ್ಲಿರ್ಬೋದು? ಅಲ್ಲಿ ಹೋಗಿ ಸೌದಿ ಅಕ್ಕ ಬನ್ನ. ಯಪ್ಪ ಹಾಗೆ ಅಯ್ಯೋ. ಇದ್ಯಾವ ಥರ ಕೊತ್ತಿನ ಮರೆಯ? ಚಾಕು ತಗೊಂಡು ಬಾ ಅಂದರೆ ಇದ್ಯಾವುದು ಕೋಳಿಗೆ ಹಾಕು ಕೊತ್ತಿ ತಗೊಂಡು ಬಂದಿದ್ದಾನೆ. ಕೊಟ್ಟೆ ಆಗುದಲ್ಲ ದೀಪಕ ಇದರಲ್ಲಿ. ಈ ಚಾಕುಲೆ ನನ್ನ ಹತ್ರ ಕಟ್ ಮಾಡೋಕ್ಕಾಗೋದಿಲ್ಲ. ನನ್ನ ಹತ್ರ ಕಟ್ ಮಾಡೋಕ್ಕಾಗೋದು ಇಷ್ಟೇ. ಇತ್ತಾಗ ಹಾಕ್ತಾ ಇದೆಯಲ್ಲ. ಮ್ಯಾಗಿ ಹಾಕು.
ಆಲ್ರೆಡಿ ನಾವೀಗ ಒಂದು ಪ್ಯಾಕೆಟನ್ನು ಹಾಕಿದ್ದೀವಿ, ಇನ್ನೊಂದು ಪ್ಯಾಕೆಟ್ ಇದೆ. ಅದು ನನಗೋಸ್ಕರ ಅಲ್ಲ, ನಾನು ಕ್ಯಾಮ್ರಾಮ್ಯಾನ್ಗೋಸ್ಕರ. ಇದು ನನ್ನ ಬದಲು ನೀನೇ ಹಾಕ್ಬಿಡ್ತಾಗ. ಮ್ಯಾಗಿಲಿ ನೀರು ಜಾಸ್ತಿಯಾಗಿ ಬಾಯ್ಲ್ ಆಗಿ ಹೊರಗಡೆ ಚಲ್ತಿದ್ದಿದೆ. ಮ್ಯಾಗಿ 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 ಅಯ್ಯಪ್ಪ, ಇಳಿಸ್ಬೇಕಲ್ಲ. ಇಳಿಸೋದೇನಲ್ವಾ? ಆ ಚಮಚ ತಂದೆ ಅಂತ ಕೇಳ ನಾನಿದೆ ಈ ಹುಟ್ಟು. ಈ ಮ್ಯಾಗಿನ ತಾಟ್ನ ಹಾಕೋಕೆ ದೊಡ್ಡ ಚಮಚ ನಿಂಗೆ, ಸಣ್ಣ ಚಮಚ ನಂಗೆ. ಏ ಚಮಚ ಮುರಿದಾಕ ಬಂದೇನಾ? ಚಮಚ ಮುರಿದ ಹಿಂಗೆ ತಾಟ ಮಾಡೋಕೆ ಹೋಗಿ ನಮ್ಮ ಅಮ್ಮ ಕಂಡ್ರೆ ಮತ್ತೆ ನನ್ನ ಮನೇಲೇ ಹೇಗಾಗ್ತದೆ ಇವತ್ತು. ಪಾತ್ರೆ ಇಳಿಸೋಕೆ ಇದು ದೇಸಿ ಜುಗಾಡ್. ಯಪ್ಪ ಬಿಸಿ ಬಿಸಿ. ಇಲ್ಲಿಡ್ಲಾ? ಹಾಂ, ಸ್ವಲ್ಪ ನಾಲ್ಕು ಈಗ ನೀರು ಹಾಕಂಡ್ಲ. ಯಾವನ ಹಣ್ಣು ತೋರದ್ದು ಬಾಟ್ಲಿ ತಗೊಂಬಂದಿದ್ದೇನ. ಹಾಕ ಮ್ಯಾಗಿ ಹಾಕ, ಪಾಲಾಕ ಹಾಕಕ್ಕೆ ಪಾಲಕ್ ನೀ ಹಾಕ, ನೀ ಹಾಕ. ಕ್ಯಾಮ್ರಾ ಒಂದು ಬದಿ ಗಿಡ ನೀ ಹಾಕ, ಸೆಟ್ ಮಾಡಿ ಹಾಕ ನೋಡ್ರಿ ಪಾಪ ಅನಿಸ್ತದೆ. ಹಾಕ 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 ಹಾಕಂಡ್ರೆ ನಂಗೆ ಹೆಚ್ಚು ಬಿದ್ದತಿ ಮಾಡ. ಆಯ್ತು ಅಡ್ಡಿಲ್ಲ, ನಿಂಗೆ ಅನ್ಸದ್ ಇರುದಿಲ್ಲ. ಆಯ್ತು. ಟೇಕ್ ದಿಸ್ ರೆಸಿಪಿ ನಿಮ್ದು ನಮ್ದು. ಬಾ ಬಾ, 12 ದಿವಸಕ್ಕೆ ಬಂದು ತಿನ್ಕೊಂಡು ಹೋಗು ಬಾ. ಹಿಡ್ಕೊಳ್ಳೋಕಂತ ಏನೂ ಇಲ್ಲ, ನಂಗೆ ಇದೇ ಚಮಚ ಗೊತ್ತಿ. ಬಾ, ಮೊದಲನೇ ಟೇಸ್ಟ್. ಸ್ವಲ್ಪ ಉಪ್ಪು ಕಡಿಮೆ, ಮಸಾಲೂ ಕಡಿಮೆ. ಅಲ್ಲಿ ನೋಡಿ, ಸೌದೆ ಹೊತ್ಕೊಂಡು ಹೋಗ್ತಿದ್ದಾರೆ. ಅವರಿಗೆ ಗೊತ್ತೇ ಇಲ್ಲ ನಾವಿಲ್ಲಿದ್ದೀವಿ ಅಂತ. ಪಾರ್ಟಿ ಅಂತೂ ಮುಗೀತು. ಈಗ ಆ ಕಡೆ ಗುಡ್ಡದ ಮೇಲೆ ಸ್ವಲ್ಪ ಹೊತ್ತಿರೋಣ, ಮಳೆ ಬರೋ ತನಕ. ಯಾಕಂದರೆ ನಮ್ಮ ಚಾಲೆಂಜ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅಲ್ಲಿ ತನಕ ಆ ಗುಡ್ಡದ ಮೇಲೆ ವೇಟ್ ಮಾಡೋಣ. ನಮ್ಮ ಕ್ಯಾಮ್ರಾಮನ್ಗಳೆಲ್ಲ ಬೆಟ್ಟ ಹತ್ತವ್ರೆ. ನಾನೊಬ್ಬನೇ ಛತ್ರಿ ಇಲ್ಲದೆ, ಚಳಿ ಅಂದರೆ ಕ್ಯಾಮ್ರಾ ಇಟ್ಕೊಂಡ್ರೆ ಕ್ಯಾಮ್ರಾದಾಗ ಬಿಟಾಕಿ ಹೋದ್ರಲ್ಲ. ಮಳೆ ಬಂತು ತೊಡಕೆ. ಅಪ್ಪ ತಕ 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 ಸಣ್ಣ ಮಾಡ್ಕ ಬೈ, ನೀವು ಒರ್ಸ್ಕಣೆ. ಪ್ರಕೃತಿ ವ್ಯೂ ನೋಡ್ಬೇಕಂದ್ರೆ 360 ಆ್ಯಂಗಲಲ್ಲಿ ಇಲ್ಲೆಲ್ಲ ನೋಡಬೇಕು. ಹಂಗಿಲ್ಲ ಈ ಮಳೆಯಲ್ಲಿ ಬಂಡೆ ಮೇಲೆ ಮಲಗೋದಂದ್ರೆ ಖುಷಿನೇ ಬೇರೆ. ಯಪ್ಪ, ಜನ ಎಷ್ಟೆಷ್ಟೋ ಹಣ ಕೊಟ್ಟು ಲಕ್ಸುರಿಯಸ್ ಟ್ರಿಪ್ಪಿಗೆ ಹೋಗ್ತಾರೆ, ಆದರೆ ಪ್ರಕೃತಿ ಕೊಟ್ಟಿರೋ ಲಕ್ಸುರಿಯಸ್ನೇ ಮರ್ತು ಬಿಡ್ತಾರೆ. ಅಲ್ಲೆಲ್ಲ ಕಾಣ್ತಾ ಇದೆ 360 ಆ್ಯಂಗಲಲ್ಲಿ ನೋಡಿದ್ರು ಗುಡ್ಡನೇ. ಯಪ್ಪ, ಮಳೆಯಲ್ಲಿ ನೆಂದು ಚಳಿ ಶುರು ಆಗೋಯ್ತು. ಯಾಕೋ ಜ್ವರ ಬರೋ ಹಾಗೆ ಕಾಣ್ತಾ ಇದೆ. ಈ ಚಾಲೆಂಜ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಬೆಳಿಗ್ಗೆ ಬಂದಿದ್ದು, ಈಗ ಮನೆಗೆ ಹೋಗ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್.